ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಒಂದೇ ದಿನ ಬರ್ಡೇ ಆಮೇಲೆ ಆನಿವರ್ಸರಿ ಎರಡು ಸೆಲೆಬ್ರೇಟ್ ಮಾಡ್ತೀವಿ. ಡಬಲ್ ಧಮಾಕ ಜೊತೆನಲ್ಲಿ 7 ಮಲೆ ರಿಲೀಸ್ ಬೇರೆ ರೆಡಿ ಇದೆ. ಕರೆಕ್ಟ್. ಆಫ್ಟರ್ ಮದುವೆ ಆದ್ಮೇಲೆ ಪ್ರೊಡಕ್ಷನ್ ಮಾಡ್ತಿರೋಂಥದ್ದು ಹೇಗೆ ಅನಿಸ್ತಾ ಇದೆ? 3 ಒಂದೇ ದಿನ ಬಂದಿರೋಂಥದ್ದು. ಡೆಫಿನೆಟ್ಲಿ ಖುಷಿ ಆಗ್ತದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದೆಯಲ್ಲ 7 ಮಲೆ ಸಿನಿಮಾ ಮೊನ್ನೆ ಸಾಂಗ್ 2 ಸಾಂಗ್ ರಿಲೀಸ್ ಆಗಿದೆ. ರಮಣ, ನೀವು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಸಾಂಗ್ ನೋಡಿ. ಖಂಡಿತ ನಿಮ್ಮ ಸಿನಿಮಾ ಇಟ್ಸ್ ಬ್ಯೂಟಿಫುಲ್ ಲವ್ ಸ್ಟೋರಿ, ಎಲ್ರಿಗೂ ಇಷ್ಟ ಆಗುತ್ತೆ. ರಿಲೀಸ್ ಆಗುವಾಗ ನಾವು ರಿಲೀಸ್ ಡೇಟ್ ಬೇಕಾದಲ್ಲಿ ಅನೌನ್ಸ್ ಮಾಡ್ತೀವಿ, ದಯವಿಟ್ಟು ಸಿನಿಮಾ ನೋಡಿ. ಓಕೆ, ಯೂಶುವಲಿ ಮದುವೆ ಆದ ತಕ್ಷಣ ಎಲ್ಲ ಅನ್ಕೊಂಡಿರೋದೇನೋ ಸೊನಾಲ್ ಅವರು ಓಕೆ ಫ್ಯಾಮಿಲಿ ಮನೆ ಮಕ್ಕಳು ಅಂತ ಫಿಕ್ಸ್ ಆಗ್ತಾರೆ ಅನ್ಕೊಂಡ್ರು. ಬಟ್ ಸೊನಾಲ್ ಅವರು ಮದುವೆ ಆದ್ಮೇಲೆ 3 ಇಂದ 4 ಸಿನಿಮಾದಲ್ಲಿ ಬಿಸಿ ಇದ್ದಾರೆ. ಆ ವಿಚಾರವಾಗಿ ಯಾಕಂದ್ರೆ ಅದೊಂದು ಡೌಟ್ ಇತ್ತು. ಕರೆಕ್ಟ್. ಅಂದ್ರೆ ನಾನು ಐ ಥಿಂಕ್ ಮದುವೆ ಆದ್ಮೇಲೆ ತುಂಬಾ ಡೈರೆಕ್ಟರ್ಸ್ ಅದಕ್ಕೆ ವಾಪಸ್ ಹೋದ್ರು, ಸೊ ನಾನು ಸಿನಿಮಾ ಮಾಡಲ್ಲ ಮದುವೆ ಆದ್ರು ಅಂತ. ಬಟ್ ಖಂಡಿತ ಇಲ್ಲ. ಐ ಥಿಂಕ್ ಮದುವೆ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್. ವರ್ಕ್ ಅನ್ನೋದು ಆಗ್ತಾನೆ ಇರಬೇಕು ಅಂಡ್ ಇಟ್ ಇಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್ ಥ್ಯಾಂಕ್ಫುಲಿ. ನಾನು ಏನ್ ಗೊತ್ತಾ, ಗಾಡ್ ಇಸ್ ಬ್ಲೆಸ್ಡ್ ಮೀ. ಜನರು ನಂಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಅಂಡ್ ಗಾಡ್ ಇಸ್ ಬ್ಲೆಸ್ಡ್ ಮೀ ವಿತ್ ಗುಡ್ ವರ್ಕ್. ಅದಕ್ಕೆ ಮಾಡ್ತಾ ಇದ್ದೀನಿ. ಎಷ್ಟು ದೇವ್ರು ನಂಗೆ ಎಷ್ಟು ಪ್ಲಸ್ ಮಾಡ್ತಾರೆ ಅಷ್ಟು ಕೆಲಸ ಮಾಡ್ತಾ ಇರ್ತೀನಿ. 2025 ತುಂಬಾ ಪ್ಲಸ್ ಆಗಿ ಕಾಣಿಸ್ತಾ ಇದೆ. ಮಾದೇವ ಹಿಟ್ ಆಯ್ತು. ಮಾದೇವ ಹಿಟ್ ಆಯ್ತು. ಐ ಥಿಂಕ್ ಮದುವೆ ಆದ್ಮೇಲೆ ನಂದು ಐ ಥಿಂಕ್ ಪ್ಲಸ್ ಆಗ್ತಾ ಇದೆ ನನಗೆ. ಸೊ ತರುಣ್ ಸರ್ ನಿಮ್ಮ ಜೀವನದಲ್ಲಿ ಪ್ಲಸ್ ಆಗಿದ್ದಾರೆ. ಖಂಡಿತ. ತರುಣ್ ಅವರು ಐ ಥಿಂಕ್ ಇಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ನನ್ನ ಜೀವನದಲ್ಲಿ ಫಾರ್ ಶೋರ್. ಅದಕ್ಕೆ ಎರಡು ಮಾತೇ ಇಲ್ಲ. ಇಡೀ ಲೈಫ್ ಇವಾಗ ರಿವಾಲ್ವ್ ಆಗ್ತಿರೋದೇ ಅವ್ರ ಮೇಲೆ. ಸೊ ಅಫ್ಕೋರ್ಸ್ 100% ಹಿ ಈಸ್ ಮೈ ಲಕ್ಕಿ ಚಾಮ್. ಓಕೆ, ರೋಲೆಕ್ಸ್ ಶೂಟಿಂಗ್ ರೆಡಿ ಆಗಿದೆ. ಅದು ಯಾವಾಗ ರಿಲೀಸ್ ಆಗುತ್ತೆ ಮತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ಬೋದು? ಸರ್ ಕೂತಿದ್ದಾರೆ. ರೋಲೆಕ್ಸ್ ಅವರು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅದನ್ನು ಐ ಥಿಂಕ್ ಬೇಗದಲ್ಲಿ ಅನೌನ್ಸ್ ಮಾಡ್ತಾರೆ. ತುಂಬಾ ಸಿನಿಮಾ ರಿಲೀಸ್ ಇದೆ, ಎಲ್ಲ ಅನೌನ್ಸ್ ಮಾಡ್ತೀವಿ ಬೇಗದಲ್ಲಿ. ಅನಿಲ ಮ್ಯಾಮ್, ಮದುವೆ ಆಗಿ 1 ವರ್ಷ ಆಯ್ತು ಮ್ಯಾಮ್. ಹೇಗೆ ಅನಿಸ್ತದೆ? ಅಂದ್ರೆ 1 ವರ್ಷ ಆಗಿದ್ದು ನಿಮ್ಗೆ ಹೇಗೆ ಅನಿಸ್ತು? ಅಂದ್ರೆ ಗೊತ್ತಾಗ್ಲಿಲ್ಲ 1 ವರ್ಷ ಆಗಿದೆ. ಖಂಡಿತ. ಇವತ್ತಿಗೂ ನಾನು ಆಚೆ ಹೋದ್ರೆ ಎಲ್ಲಿ ಹೋದ್ರೆ ಹ್ಯಾಪಿ ಮ್ಯಾರೇಜ್ ಅಂತಾನೆ ವಿಶ್ ಮಾಡ್ತಾರೆ. 1 year ಆಗಿರೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಫಾರ್ ಬೋತ್ ಆಫ್ ಅಸ್. ಅಂಡ್ ಐ ಥಿಂಕ್ ಅದಕ್ಕೆ ಕಾರಣನೇ ಅವರು ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ನನಗೆ. ಅಂಡ್ 1 year ಅಯ್ಯೋ ಅಂತ ಎಲ್ಲೂ ಅನಿಸಿಲ್ಲ. ಇಟ್ಸ್ ಗಾನ್ ವೆರಿ ಸ್ಮೂತ್ಲಿ. ತುಂಬ ಚೆನ್ನಾಗಿ ಹೋಗಿದೆ. ಅದಕ್ಕೆಲ್ಲ ಕಾರಣ ತರುಣ್ ಅಷ್ಟು ಪ್ರೀತಿಯಿಂದ ಟೇಕ್ ಕೇರ್ ಮಾಡಿದ್ದಾರೆ ನನಗೆ. ಐ ಥಿಂಕ್ ಬಿಕಾಸ್ ಆಫ್ ಹಿಮ್ ಮೈ ಮ್ಯಾರಿಡ್ ಲೈಫ್ ಇಸ್ ಬಿಕಮಿಂಗ್ ವೆರಿ ವೆರಿ ಬ್ಯೂಟಿಫುಲ್. ಐ ಥಿಂಕ್ ನನ್ನ ಜೀ ಕನ್ನಡದಲ್ಲೂ ಈ ವಿಷಯ ಹೇಳಿದ್ದೆ. ನನ್ನ ಇಡೀ ಜೀವನದಲ್ಲಿ ಬೆಸ್ಟ್ ಇಯರ್ ಅನ್ನೋದೇ ಯೂಶಲಿ ಹೀರೋಯಿನ್ಸ್ಗಳಿಗೆ ಟೈಟ್ಲ್ ಕೊಡೋದು ಕಡಿಮೆ, ಬಟ್ ನಿಮಗೆ ನಿಮ್ಮ ಫ್ಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಸ್ಮೈಲ್ ಕ್ವೀನ್ ಅನ್ನೋದು. ಇಲ್ಲ, ತುಂಬಾ ಹೀರೋಯಿನ್ಸ್ ಇದ್ದಾರೆ ವಿತ್ ಬಿಗ್ ಟೈಟಲ್ಸ್. ಬಟ್ ಥ್ಯಾಂಕ್ ಯು ಫಾರ್ ದಟ್ ಸ್ಮೈಲಿಂಗ್ ಕ್ವೀನ್. ಥ್ಯಾಂಕ್ ಯು. ನಮ್ಮ ಮದುವೆ ಆದಮೇಲೆ ಮೊದಲೇ ಬರ್ತಡೆ ತರುಣ್ ಸರ್ ಏನು ಗಿಫ್ಟ್ ಕೊಟ್ಟರು ನಿಮಗೆ? ಗಿಫ್ಟು ತುಂಬಾ ನೀವು ನೋಡಿರ್ತೀರಾ. 1 set ಆಫ್ ಗಿಫ್ಟ್ಸ್ ಜೀ ಕನ್ನಡದಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ವಿ ಹ್ಯಾಡ್ ಗಾನ್ ಚಿಕ್ಕ ಔಟಿಂಗ್ ಏನೋ ಹೋಗಿದ್ವಿ. ಆ್ಯಂಡ್ ತುಂಬಾ ಇದೆ. ಅದು ಸರ್ಪ್ರೈಸ್ ಹೇಳಕ್ಕಾಗಲ್ಲ, ಅದೆಲ್ಲ ಸಸ್ಪೆನ್ಸು. ಯಾವ್ದ್ರಲ್ಲಿ? ಇಲ್ಲಪ್ಪ, ನಾನು ಆಕ್ಟ್ ಮಾಡಿಲ್ಲ. ಮ್ಯಾಮ್, ತರುಣ್ ಸುದೀಪ್ ಸರ್ಗೋಸ್ಕರ ಒಂದು ಹಾಡು ಹೇಳಿದ್ರಿ, 1-2 ಲೈನ್ ಆಡ್ಬೋದಲ್ಲ ಮೇಡಮ್ ಈಗ ನಮಗೋಸ್ಕರ? ಚೆನ್ನಾಗಿ ಸಖತ್ತಾಗಿತ್ತು. ಆಕ್ಚುಲಿ ಚೆನ್ನಾಗಿತ್ತು ಹೇಳಿ. ಒಂದು ಚೆನ್ನಾಗಿದೆ ನಮಗೋಸ್ಕರ ಮ್ಯಾಮ್. 1-2 ಲೈನ್ ನಮಗೋಸ್ಕರ. ಓಕೆ, ಇದು ಆಕ್ಚುಲಿ ಅವ್ರ ಬರ್ಡೇ ಆನಿವರ್ಸರಿಗಂತ ಸಿಂಗ್ ಮಾಡಿರೋದು. ನೀನೇ ನನ್ನ ಬಂಗಾರ, ನೀನೇ ನನ್ನ ಸಿಂಧೂರ. ನಮ್ ಬರ್ದವ್ರು ಅವ್ರ ನಾನ್ ಬರ್ತಿದ್ದು ಅಂತ ಹೇಳಿದ್ರೆ ನಮ್ಮ 7 ಮಲೆ ಸಿನಿಮಾ ಡೈರೆಕ್ಟರ್ ಪಾಪ ಬರ್ದು ಕೊಟ್ಟಿದ್ದಂತೆ. ನಾನು ಈ ಸಾಂಗ್ ನ ಖಂಡಿತ ಒಂದು ಬ್ಯೂಟಿಫುಲ್ ವೇ ಅಲ್ಲಿ ಲಾಂಚ್ ಮಾಡ್ತೀನಿ. ತರುಣ್ ಸರ್ ಪ್ರೆಸೆಂಟ್ ಮಾಡ್ತೀರಿ ಸಾಂಗ್ ನ? ಪ್ರೆಸೆಂಟ್ ಮಾಡಾಯ್ತು. ಮಹಾನಟಿಯಲ್ಲಿ ಮ್ಯಾಮ್, ಮೊನ್ನೆ ಕೂಡ ರಕ್ಷಾಬಂಧನ ಆಯಿತು. ದರ್ಶನ್ ಸರ್ ಏನ ಭೇಟಿ ಮಾಡೋಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ದಾರೆ? ವಿಶ್ ಮಾಡಿದ್ದೀನಿ ಫಾರ್ ಶೋರ್. ಬಟ್ ಭೇಟಿ ಅಂತೂ ಮಾಡೋಕ್ಕಾಗಿಲ್ಲ. ಯಾರಿಗೂ ನನ್ಗಂತಲ್ಲ, ಯಾರಿಗೂ ಭೇಟಿ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ದಿಸ್ ಟೈಮ್ ದರ್ಶನ್ ಸರ್ಗೆ. ಬಟ್ ಅಫ್ಕೋರ್ಸ್ ಅವ್ರು ಎಲ್ಲಿದ್ರು ಈಸ್ ಆಲ್ವೇಸ್ ಮೈ ಬ್ರದರ್. ರಕ್ಷಾಬಂಧನ್ ಒಂದು ಹೆಸರಷ್ಟೇ, ಅದು 1 ದಿನ ಅಷ್ಟೇ. ಬಟ್ ಫಾರ್ ಎವರ್ ದರ್ಶನ್ ಸರ್ ಇಸ್ ಡೆಫಿನೆಟ್ಲಿ ಮೈ ಬ್ರದರ್. ಅವರ ನೆಕ್ಸ್ಟ್ ಮೂವಿ ಸಾಂಗ್ ಟೈಟಲ್ ತುಂಬಾ ಚೆನ್ನಾಗಿದೆ, ನೆಮ್ಮದಿಯಾಗಿರ್ಬೇಕು ಅಂತ ಸಾಂಗ್. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಮ್ಯಾಮ್ ಅದನ್ನ ಟೈಟಲ್ ಎಲ್ಲ ನೋಡಿದಾಗ? ಅಫ್ಕೋರ್ಸ್ ಅವರು
ದರ್ಶನ್ ಸರ್ದು ಸಿನಿಮಾ ಸಾಂಗ್ ಟೈಟಲ್ ಟೀಸರ್ ಆಗಲಿ ಆ ಟೈಟಲೇ ಆಗಿರಲಿ ಅವ್ರದಂದ್ಮೇಲೆ ಇಟ್ ಇಸ್ ಡೆಫಿನೆಟ್ಲಿ ಸೂಪರ್ ಹಿಟ್. ಸೊ ಅದ್ರ ಬಗ್ಗೆ ನಾನು ಮಾತಾಡೋದು ತುಂಬ ಚಿಕ್ಕವಳು. ಅಫ್ಕೋರ್ಸ್ ವಿ ಆರ್ ಆಲ್ ವೇಟಿಂಗ್ ಫಾರ್ ಡೆವಿಲ್. ಥ್ಯಾಂಕ್ ಯು. ನೆಕ್ಸ್ಟ್ ಏನಾದ್ರು